ಅಂದ್ರೆ ನೀವು ದರ್ಶನ್ ಅವ್ರ ಮದುವೆ ಮಾಡ್ಕೊಳ್ತೀರಾ? ಮಾಡ್ಕೋತೀನಿ, ಮದುವೆ ಮಾಡ್ಕೋತೀನಿ. ದೇವರೇ ಕಾಪಾಡಬೇಕು ಈ ಯಮ್ಮನ್ನ. ಕೇಳಿದ್ರಲ್ಲ ಈ ಮಹಾತಾಯಿಯ ಮಾತನ್ನ. ಜೈಲಲ್ಲಿರುವ ದರ್ಶನ್ನ ಮದುವೆ ಆಗ್ತಾಳಂತೆ ಈ ಪುಣ್ಯಾತ್ಕಿತ್ತೆ. ಈ ಮಾತುಗಳನ್ನ ದರ್ಶನ್ ಜೈಲಲ್ಲಿ ಕುಳಿತು ಕೇಳಿಸ್ಕೊಂಡ್ಬಿಟ್ರೆ ಏನ್ ಆಗ್ಬೇಡ ಅವ್ರ ಸ್ಥಿತಿ ನೀವೇ ಹೇಳಿ. ಈಗಲೇ ಈ ಪುಣ್ಯಾತಗಿತ್ತಿ ಪವಿತ್ರ ಗೌಡ ಸಂಘ ಮಾಡಿ ಕೆಟ್ಟು ಜೈಲು ಸೇರಿದ್ದಾಗಿದೆ. ಇನ್ನು ಈ ಯಮ್ಮನ್ ಕಟ್ಕೊಂಡ್ಬಿಟ್ರೆ ಶಿವನೇ ಶಂಭುಲಿಂಗ. ಮದಿನೇ ಮಾಡ್ಕೋತೀನಿ, ಮಾಡ್ಕೊಂಡು ಹೋಟೆಲ್ ಹೋಗ್ತೀನಿ. ಅವ್ರ ಹೆಣ್ತಿನೇ ಅಂತೇಳಿರಿ, ಇವಾಗ ಅವ್ರ ಹೆಣ್ತಿನೇ ಇದಾರೆ, ಬಿಟ್ಟಿದ ಒಳಗಂತ ಹೇಳ್ರಿ. ಅಂದ ಹಾಗೆ ಇಂದು ಬೆಳಗ್ಗೆ ಈ ಅಮ್ಮ ಬಳ್ಳಾರಿ ಜೈಲ್ ಮುಂದೆ ಹೀಗೆ ಮಾಧ್ಯಮದವರ ಮುಂದೆ ಪ್ರತ್ಯಕ್ಷಳಾಗಿ ದರ್ಶನ್ ಮದುವೆ ಆಗೇ ಆಗ್ತೀನಿ ಅಂತ ಘಂಟಾಘೋಷವಾಗಿ ಹೇಳ್ಕೊಳ್ತಿದ್ದಾಳೆ ಪುಣ್ಯಾತಗಿತ್ತೆ. ಆಲ್ರೆಡಿ ಈಕೆಗೆ ಮದುವೆ ಆಗಿದೆಯಂತೆ, 2 ಮಕ್ಕಳು ಕೂಡ ಇದೆಯಂತೆ. ಹೀಗಿದ್ರು ನಾನು ದರ್ಶನ್ನ ಮದುವೆ ಆಗೇ ಆಗ್ತೀನಿ, 10 ವರ್ಷದಿಂದ ದರ್ಶನ್ನ ಇಷ್ಟಪಡ್ತಿದ್ದೀನಿ, ಅವರು ಒಪ್ಪಿಲ್ಲ ಅಂದ್ರು ನಾನು ಅವರನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಕೊಳ್ತಾಳೆ. ನಾನು ಅವ್ರನ್ನ ಅಪ್ಪ ಅವ್ರ ಅಮ್ಮನ್ನು ಕೇಳ್ಕೊಡ್ರಿ, ದರ್ಶನ್ ಅಮ್ಮನ್ನು, ಆಮೇಲೆ ಅವ್ರ ಹೆಂಡತಿನೂ ಕೇಳ್ಕೊಡ್ರಿ. ನಾನು ಹೋಗದೆ ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂದ್ರು ನಾನು ಇಷ್ಟನೇ, ನಾ ಮದುವೆ ಮಾಡ್ಕೋತೀನಿ, ಅವ್ರನ್ನ ಮಾಡ್ಕೋತೀನಿ. ಇದ್ಯಾವುದೋ ತಿಕ್ಲು ಕೇಸ್ ಅನ್ಸುತ್ತೆ ಗುರು. ನೀವು ಹೆಂಗ್ ಮದುವೆ ಆಗ್ತೀರಿ, ಏನು ಕೆಲಸ ಮಾಡ್ತೀರಿ, ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದರೆ ನಾನು ಕೆಂಗೇರಿಯಿಂದ ಬಂದಿದ್ದೇನೆ, ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ, ನನಗೆ ಮದುವೆ ಆಗಿ ಗಂಡ ಇದ್ದಾರೆ ಆದರೆ ಜೊತೆನಲ್ಲಿಲ್ಲ, ಮಕ್ಕಳು ಕೂಡ ಜೊತೆಲಿಲ್ಲ, ನನ್ನ ಮಕ್ಕಳನ್ನ ಅತ್ತೆ ನೋಡ್ಕೊಳ್ತಿದ್ದಾರೆ, ನಾನು ದರ್ಶನ್ಗಾಗಿ ತಿಂಡಿ ತಂದಿದ್ದೀನಿ, ಇದನ್ನು ಕೊಟ್ಟೇ ಹೋಗ್ತೀನಿ ಅಂತ ಕೈಲೊಂದು ಕವರ್ ಹಿಡಿದು ಜೈಲ್ ಮುಂದೆ ನಿಂತಿದ್ದಾರೆ. ನಾನು ಮದುವೆನೂ ಆಗದೆ, 2 ಮಕ್ಕಳು ಆಯ್ತು, ನಾನು ಮದುವೆ ಮಾಡ್ಕೋಬೇಕು ಅಂತೇನೆ ನಾನು ಅಲ್ಲಿ ಇಲ್ಲಿ ಎಲ್ಲ ಕೆಂಗೇರಿಲಿಂದ ಬಂದಿದ್ದೀನಿ ರೀ. ಹೋಟ್ಲ ಕೆಲಸ ಮಾಡ್ತೀನಿ, 11 ಗಂಟೆ ಆಯ್ತದೆ. ದರ್ಶನ್ ನೋಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೂ ಹೋಗಿದ್ದೀನಿ, ಅಲ್ಲೂ ಬಿಟ್ಟಿಲ್ಲ, ಇಲ್ಲಾದ್ರೂ ಬಿಡ್ತಾರ ಅಂತ ಬಂದಿದ್ದೀನಿ ಅಂತ ಹೇಳುವ ಈ ಹೆಂಗಸು ನಾನು ದರ್ಶನ್ ಹೆಂಡತಿ ಅಂತ ಹೇಳ್ಕೊಳ್ತಾಳೆ. ವಿಜಯಲಕ್ಷ್ಮಿ ಮೊದಲನೇ ಹೆಂಡತಿ ಆದ್ರೆ ನಾನು 2ನೇ ಹೆಂಡತಿ ಅಂತ ಧೈರ್ಯವಾಗಿ ಹೇಳ್ಕೊಳ್ಳುವ ಈ ಹೆಂಗಸಿನ ಈ ವಿಚಿತ್ರ ವರ್ತನೆ ಜೈಲ್ ಮುಂದೆ ದೊಡ್ಡ ಹೈಡ್ರಾಮವೇ ಕ್ರಿಯೇಟ್ ಮಾಡಿದಾಳೆ ಈ ಹೆಂಗಸು. ಮಾಡಿದ ಒಳ್ಳೇದೇ, ಒಂದ್ ದೇಶಕ್ಕೊಂದು ನಾನೇ ಅಲ್ಲಿ ಇನ್ನೊಬ್ರು ಅಲ್ಲಿ ಎಲ್ಲ ಬಡ ಮಕ್ಕಳು ಎಷ್ಟೊಂದ್ ಜನ ಇದ್ದಾರೆ ದೇಶದಾಗೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.